ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗಾಯತ್ರಿ ಡ್ರೆಸ್ ಯಾಕೆ ತೆಗ್ದೆ? ನಾನು ಗಾಯತ್ರಿ ಡ್ರೆಸ್ ತೆಗೆದ್ನಾ? ಯಾಕೆ ಹೀಗಂತಿದಳು? ಗಾಯತ್ರಿ ಅಂದ್ರೆ ಆ ಜೋಗಯ್ಯ ಶಾಸ್ತ್ರಿಗಳ್ ಮೊಮ್ಮಗಳಲ್ಲ ಸಖಿ. ಆ ಗೊಂಬೆ ಡ್ರೆಸ್ನ ಯಾಕೆ ತೆಗ್ದೆ ಅಂತ ಕೇಳ್ತಿರೋದು. ಓ, ಬೊಂಬೆನಾ? ನೀನ್ ಹೇಳುವವರೆಗೂ ನನಗ್ ಫ್ಲಾಶ್ ಆಗಿರ್ಲಿಲ್ಲ ಸುಮನ. ಮನೇಲಿ ಇವಾಗ ಇಬ್ರು ಗಾಯತ್ರಿ ಇದಾರಲ್ವಾ, ಸ್ವಲ್ಪ ಕನ್ಫ್ಯೂಸ್ ಆದೆ. ಈಗ ಕ್ಲಿಯರ್ ಆಗಿ ಹೇಳು, ಯಾಕೆ ಹಾಗೆ ಮಾಡಿದೆ? ಡ್ರೆಸ್ ಬಿಚ್ಚೋದಷ್ಟೇ ಅಲ್ಲ, ಟವಲ್ಲು ಸುತ್ತಿದಾಳು ವಿಶಾಲು. ಸೆನ್ಸರ್ ಪ್ರಾಬ್ಲಮ್ ಆಗ್ಬಾರ್ದು ಅಂತ. ಪರವಾಗಿಲ್ಲ, ನಿಮಗೂ ನಾಚಿಕೆ ಇದೆ. ಲೈ, ನೀನ್ ಬಾಯಿ ಮುಚ್ಕೊಂಡಿರ. ಗಾಯತ್ರಿ ಡ್ರೆಸ್ ತೆಗೆಯೋದಷ್ಟೇ ಅಲ್ಲ, ಅದನ್ನ ಹಿಂಡಿಟ್ಟಿದ್ದಾರೆ. ಎಸ್, ನೀನ್ ಯಾಕೆ ಹಾಗೆ ಮಾಡ್ದೆ? ಇಷ್ಟಕ್ಕೂ ರೂಮಿಂದ ಗಾಯತ್ರಿನ ಕರ್ಕೊಂಬರಕ್ ಯಾರು ಹೇಳಿದ್ದು? ನಾನೇ ತಂದಿದ್ದು. ಆದ್ರೆ ತರೋಕ್ ಹೇಳಿದ್ ಮಾತ್ರ ಸಖಿನೇ. ಯಾಕಂದ್ರೆ ಈ ಮನೆಯಲ್ಲಿ ಯಾರಿಗೇನ್ ಬೇಕೋ ಅದನ್ನ ಅವ್ರು ಆರ್ಡರ್ ಮಾಡ್ಕೊಂಡ್ರು. ಹಸುಗೂಸ್ಗಳಿಗೆ ನೀನ್ ಹಾಲು ಕುಡಿಸ್ತಿದ್ಯಾ, ಮತ್ತೆ ಈ ಬೊಂಬೆಗೇನು ಕುಡ್ಸೋದ್ ಬೇಡ್ವಾ? ಅವಳೇನು ತಿನ್ನೋದಿಲ್ಲ, ಕುಡಿಯೋದಿಲ್ಲ ಅಲ್ವಾ? ಅಲ್ವಾ? ಮತ್ತವತ್ತು ಹಾಲು ಕುಡಿಯತ್ತೆ ಅಂತ ನಮ್ಮನ್ನೆಲ್ಲ ಬಕ್ರ ಮಾಡಿದ್ಯಲ್ಲ, ಯಾಕೆ ವಿಶಾಲ್? ಅವತ್ ಹಾಗ್ ಮಾಡಿದ್ರು ಅಂತ ಇವತ್ ಹೀಗ್ ಮಾಡ್ತಿದ್ಯಾ? ನಾನು ಹಾಲು ಕುಡಿಸ್ಲಿಲ್ಲ, ಕಾಫಿ ಕುಡಿಸ್ದೆ. ಗೊಂಬೆಗೆ ಕಾಫಿನ ಹೇಗೆ ಕುಡಿಸ್ತೀಯಾ ದೊಡ್ಡಿನ ತಂದು? ಅಯ್ಯೋ, ಮತ್ತೆ ಬೊಂಬೆ ಅಂತಿರಲ್ಲ ಅತ್ತೆ. ಇದಕ್ಕೆ ಗಾಯತ್ರಿ ಅಂತ ಹೆಸರಿಟ್ಟು ದೊಡ್ಡಮ್ಮನ ತರ ನೋಡ್ಕೋತಿದ್ದಾರೆ. ಬ್ರೋ, ಯು ಆರ್ ಪ್ಲೇಯಿಂಗ್ ವಿತ್ ಫೈರ್. ಬೆಂಕಿ ಜೊತೆ ಸರ್ಸ ಅಂತಿದ್ಯಾ? ಇವತ್ತು ಮನೆಯಲ್ಲಿ ಬೆಂಕಿ ಹಚ್ಚಕ್ ಬಿಡಲ್ಲ ಅಂತ ಹೇಳಿದ್ರಲ್ಲ ನಿಮ್ಮ ಅತ್ಗೆ. ಮತ್ತೆ ಆ ಕಾಫಿ ಹೇಗ್ ಬಂತು? ಆರ್ಡರ್ ಮಾಡಿದೆ. ನನ್ನ ಹತ್ರನೂ ಮೊಬೈಲ್ ಇದೆ, ಅದರಲ್ಲಿ ಆಪ್ಸ್ ಇದೆ. ಆರ್ಡರ್ ಮಾಡಿದ್ರೆ ಏನ್ ಬೇಕೋ ಅದ್ ಸಿಗತ್ತೆ. ಕಾಫಿ ಕುಡ್ದೆ, ಸ್ಟ್ರಾಂಗ್ ಆಗಿತ್ತು. ನಂಗಿಲ್ವಾ ಅಂತ ಪಾಪದವ್ರ ತರ ನೋಡ್ತು ಈ ಮುದ್ದು ಗಾಯತ್ರಿ. ಎಂಜಲ್ ಅಲ್ವಾ ಅಂತ ನಾನು ಅನ್ನೋಷ್ಟ್ರಲ್ಲಿ ಚಿಕ್ಕ ಮಕ್ಳಿಗೆ ಅದೆಲ್ಲ ಏನಿರಲ್ಲ ಅಂತ ಕುಡಿಸ್ಬಿಟ್ಲು ಸಖಿ. ಎಂಜಲ್ ಕಾಫಿನ್ ಕುಡ್ಸಿದ್ಲಾ? ಕಪ್ಪು ಕೊನೆಯಲ್ಲಿ ಚೂರ್ ಮಿಕ್ಕಿತ್ತು, ಆಸೆ ಪಟ್ಲಲ್ಲ ಅಂತ. ಸಖಿ, ಏಯ್ ಹಾಸಿನಿ, ನೆಕ್ಸ್ಟ್ ನಿಮ್ಗೆ. ನನಗೆ ಹೊಡಿತ್ಯಾ? ಸದ್ಯಕ್ಕೆ ನಾನ್ ನಿನಗಷ್ಟೇ ಹೊಡೆದಿದ್ದೀನಿ. ನಿನ್ ಸಪೋರ್ಟ್ಗೆ ನನ್ ಗಂಡ ಆದ್ರೂ ಬೇರೆ ಗಂಡ್ಸಾದ್ರೂ ಶರ್ಟಿನ 2 ಬಟನ್ ತೆಗ್ದು ನನ್ ಎದುರುಗಡೆ ನಿಂತ್ಕೊಂಡ್ರೆ ತಲೆ ಫ್ಲೋರ್ ಮೇಲಿರತ್ತೆ, ಕಾಲು ಫ್ಯಾನ್ ಮೇಲಿರತ್ತೆ. ಅಷ್ಟಕ್ಕೂ ನೀನಾ? ಅಕ್ಕ, ಆವೇಶ ಪಡ್ಬೇಡ, ಬಿಟ್ಬಿಡು. ನೈನಿ, ಅಷ್ಟಕ್ಕೂ ನೀನ್ ಹೊಡಿತೀಯ ಅಂತ ಅನ್ಕೊಂಡಿರ್ತಾಳೆ. ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅವಳು. ಹಾಸಿನಿ, ಈ ಏಟನ್ನ ನೆನ್ಪಿಟ್ಕೋತೀನಿ. ಏಯ್, ಬೇಕಿದ್ರೆ ಫೋಟೋ ತೆಗ್ದಿಟ್ಕೊಳೆ. ನನ್ ಗಂಡನ್ನ ಬಲೆಗೆ ಹಾಕೊಂಡಿದ್ರು ಸರಿ, ಸೊಳ್ಳೆ ನೆಪ ಹೇಳಿ ಆದ್ರೂ ನಿನ್ ಕೆನ್ನೆಗೆ ನಾನ್ ಯಾವತ್ತೂ ಕೈ ಎತ್ತಿಲ್ಲ ಗೊತ್ತಾ? ಇವಾಗ ಯಾಕೆ ಹೊಡೆದೆ ಅಂತ ಗೊತ್ತಾ? ನನ್ ತಂಗಿ ನೈನಿ ಅಂದ್ರೆ ನನಗ್ ಪ್ರಾಣ.
ನೋಡ್ತೋಳಿ ಕೂಡ ಇಷ್ಟು ಪ್ರೀತಿ ಇರಲ್ವೇನೋ. ಇದೆಯೋ ಇಲ್ವೋ ಅದೆಲ್ಲ ನನಗೆ ಬೇಕಾಗಿಲ್ಲ. ನಮ್ ನೈನಿ ತನ್ನ ಮಗುನ್ ಕಳ್ಕೊಂಡ್ರು ಕೂಡ ಆ ನೋವನ್ನು ಅನುಭವಿಸ್ಕೊಂಡೆ ಅವಳು ನಮಗ ಆಸ್ತಿಯಲ್ಲಿ ಪಾಲ್ ಕೊಟ್ಲು. ಅಮ್ಮ ಅಂತ ಕರೆಯೋ ಮಗು ಇಲ್ದೆ ಹೋದ್ರು ಗೊಂಬೆನ್ ಕರ್ಕೊಂಡ್ ಬಂದು ಅದಕ್ಕೆ ಗಾಯತ್ರಿ ಅತ್ತೆ ಹೆಸರಿಟ್ಟು ತನ್ನ ಮಗು ತರ ನೋಡ್ಕೋತಿದ್ದಾಳೆ. ನಾನ್ ಫ್ಲೋರ್ ಮೇಲೆ ನೀರ್ ಹಾಕಿದ್ದಕ್ಕೆ ನೀನ್ ಜಾರ್ ಬಿದ್ದಿದ್ದು. ನಿನ್ ಕೋಪ, ಸಿಟ್ಟು, ಉಪ್ಪು, ಖಾರ ಏನೇ ಇದ್ರು ನನ್ ಮೇಲೆ ತೋರ್ಸೋ ಹೊರತು ನನ್ ಗಾಯತ್ರಿ ತಂಟೆಗೆ ಏನಾದ್ರು ಬಂದ್ರೆ ಅದಕ್ಕೆ ರಿಲ್ಯಾಕ್ಸ್. ಏನಾಯ್ತು? ರಿಲ್ಯಾಕ್ಸ್. ಪಾಪ ಸಿತಾರ ಏನೋ ಅಂದ್ಕೊಂಡು ಏನೋ ಮಾಡಕ್ಕೆ ಹೊರಟ್ಲು. ಅದು ಅವಳಿಗೆ ಉಲ್ಟಾ ಆಗಿದೆ. ಬಿಟ್ಬಿಡಿ ಅದಕ್ಕೆ. ಗೊಂಬೆ ತಂಟೆಗೆ ಹೋದ್ರೆ ಗುನ್ನ ಬೀಳತ್ತೆ ಅಂತ ಈಗ್ಲಾದ್ರೂ ಅರ್ಥ ಆಗಿರ್ಬೇಕು. ವಲ್ಲಭ್, ಇನ್ನು ಆ ಗೊಂಬೆನ ಇಟ್ಕೊಂಡಿದ್ಯಲ್ಲ, ಇಲ್ಲಿ ಕೊಡಿಲಿ. ನೀವ್ ಇಸ್ಕೋಬೇಡಿ ದುಡ್ದು ಆಂಟಿ. ಈ ಯೂಸ್ಲೆಸ್ ಗಾಯತ್ರಿಗೆ ಡ್ರೆಸ್ ಹಾಕ್ಬೇಕು. ಚಳಿ ಆಗ್ತಿದ್ಯೇನೋ ಅಕ್ಕ, ಗಾಯತ್ರಿಗೆ ಜ್ವರ ಬರ್ಬೋದೇನೋ. ನಿಮ್ಗೂ ಗಾಯತ್ರಿಗೂ ನಮಸ್ಕಾರ. ನಾನು ಮಾಮ ಹತ್ರ ಹೋಗ್ತೀನಿ. ತಗ. ಇವ್ರು ಕೇಳಲ್ಲ ಸಖಿ, ಬೇಗ ಡ್ರೆಸ್ ಹಾಕ್ಬಿಟ್ಟು ಹೋಗು. ಬಾಲ್ಕನಿಗೆ ಹೋಗೋಣ ಬಾ ಕಂದ. ಬಿಸಿಲು ತಾಗಿದ್ರೆ ಸ್ವಲ್ಪ ಬೆಚ್ಚಿಗಾಗ್ತೀಯ. ನಾವಿಷ್ಟು ಪ್ರೀತಿ ಮಾಡೋ ಮಗು ತಂಟೆಗೆ ಬಂದು ಸುಮ್ಮನೆ ಒದೇ ತಿನ್ಲು ಅಷ್ಟೇ. ಆವಾಗ ಈ ಥರ ಮಾಡ್ತಿದ್ರೇನೆ ಬುದ್ಧಿ ಬರೋದು. ಆ ಅಧಿಕ ಪ್ರಸಂಗಿ ಹಾಸಿನಿಯಿಂದ ಇನ್ನೊಂದ್ಸಲ ಸ್ನಾನ ಮಾಡೋ ಹಾಗಾಯ್ತು. ಸಲ್ಗೆ ಕೊಟ್ರೆ ಸಾಕು, ತಲೆ ಮೇಲೆ ಹತ್ತಿ ಕಾಟ ಕೊಡ್ತಾಳೆ ಅವಳು. ಓಣ ಕಂದ, ಇಲ್ಲಿ ಮಲ್ಕೋತೀಯಾ? ಮುದ್ದು ಕಂದ ಹಾಯ್. ಓನು ಹೊಟ್ಟೆ ತುಂಬಿದ್ಯಾ? ಅದಕ್ಕೆ ಹಾಡ್ತಿದ್ಯಾ? ಹಾ, ಗಾಯತ್ರಿ ತೊಟ್ಲಲ್ಲೇ ಆಟ ಆಡ್ಕೊಂಡಿರು. ಗಾಳಿಗೆ ಕಿಟಕಿ ಹೊಡ್ಕೋತಾ ಇದೆ, ಎಲ್ಲ ಮುಚ್ಚಿಬಿಟ್ಟು ಬರ್ತೀನಿ. ಹ, ಅಯ್ಯೋ ಹರ್ತೋಯ್ತಲ್ಲ. ಹೊಸದ್ ತಗೊಳ್ಳೋ ಅಥವಾ ಇದನ್ನೇ ಹೊಲಿಲೋ, ಆಮೇಲೆ ನೋಡ್ಕೊಳ್ಳೋಣ. ಬಣ್ಣ ಬಣ್ಣದಿ ಸಿಂಗರಿಸಿ ವಿಧ ವಿಧದಿ ಅವತರಿಸಿ ಉಗ್ರದಿ ವೈಯಾರದಿ ನಡೆದು ಬಾರೆ ಈ ಜಗವನ್ನೇ ಕಾಯುತ್ತಿರೋ ಕಾಳಿಯಮ್ಮ. ಈ ಸೀರೆ ಇಷ್ಟು ಚೆನ್ನಾಗಿರೋವಾಗ ಈ ರುದ್ರಾಕ್ಷಿ ಮಾಲೆ ಹಾಕೋಬೇಕಾ? ತಿಟ್ಟಿದ್ದನ್ನ ನಯನಿ ನೋಡಿದ್ರೆ ಗಾಬರಿ ಆಗ್ಬೋದು ಅನ್ಸುತ್ತೆ.
ನನ್ನ ಸಾವಿನ ಭಯದಲ್ಲೂ ಅವಳು ಒದ್ದಾಟ ನೋಡಿದ್ರೆ ನನಗೊಳ್ಳೆ ಕಿಕ್ ಸಿಗುತ್ತೆ. ಒಂದ್ ನಿಮಿಷ. ಅಕ್ಕ ಏನಾಯ್ತಕ್ಕ? ಅಯ್ಯೋ ನೀರು ತಗೊಂಡ್ ಬನ್ನಿ. ನೀರು ನೀರು ಅಯ್ಯೋ ಅದಕ್ಕೆ ಬೇಗ. ಅದಕ್ಕೆ ಅಯ್ಯೋ ಹೋಗ್ತೀನಿ. ಅಯ್ಯೋ ಬೇಗ ಆರಿಸಿ. ಅಯ್ಯೋ ಏನಾದ್ರು ಮಾಡು. ನೀರ್ ಹಾಕೋ. ಹೇ, ನೀರ್ ಹಾಕೋ. ಒಂದ್ ನಿಮಿಷ ರೀ, ಹೆದರ್ಬೇಡಿ. ಅದಕ್ಕೆ ಸೀರೆ ಹೇಗೆ ಹತ್ಕೋತು? ನೀರು ನೀರು ತಗೊಂಡ್ ಬನ್ನಿ. ಮಾಮ್ ಮಾಮ್ ಆಂಟಿ ಸರ್ಕೋ ಸರ್ಕೋ, ಸುಮ್ನ ಹೇಳ್ತಿದ್ದೀನಲ್ಲ, ಸರ್ಕೋ ಸರ್ಕೋ, ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ. ಏಯ್ ನೀನೋ ನಿನ್ ಫೋನು ಹೋಗಿ ಆಚೆ. ಸುಮ್ನ. ಅಯ್ಯೋ ಮಾಮ್ ಏನಾಗಿಲ್ಲ ಮಾಮ್? ಆರೋಯ್ತಾ? ಛೇ, ಅತ್ತೆ ಸುಟ್ಟು ಬೂದಿ ಆಗೋದು ಫೋನಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ರೆ ಅಯ್ಯಾ. ಏಯ್ ಮಾಮ್ ಬೆಂಕಿ ಹೇಗೆ ಹತ್ಕೊಂತು ಮಾಮ್? ಈ ನಯನಿನೇ ನನ್ನ ಸೀರೆಗೆ ಬೆಂಕಿ ಹಚ್ಚಿದ್ದು. ಮಾಮ್ ಏನ್ ಮಾತಾಡ್ತಿದ್ರ ನೀವು? ನಿನ್ ಹೆಂಡ್ತಿನೇ ಹೀಗ್ ಮಾಡಿದ್ದು. ಇಲ್ಲ ಅಂದ್ರೆ ಈ ಸೀರೆಗೆ ಹೇಗ್ ಬೆಂಕಿ ಹತ್ಕೊಳುತ್ತೆ? ಏನತ್ತೆ ಹೀಗೆ ಹೇಳ್ತಾ ಇದ್ದೀರಾ? ಮಾಮ್ ಬೆಳಗ್ಗೆಯಿಂದ ಈ ಮನೇಲಿ ಸ್ಟವ್ ಹಚ್ಚಿಲ್ಲ. ಟಿಫನ್ನು ಟೀ ಕಾಫಿ ಅಂತ
ಯಾರಿಗೇನೇ ಬೇಕಾದರೂ ಕೂಡ ಹೊರಗಡೆಯಿಂದ ತರಿಸ್ತಾ ಇರೋ ನನ್ನ ನೈನಿನ ನೀವು ಅಪಾರ್ಥ ಮಾಡ್ಕೊಳ್ದು ನನಗಿಷ್ಟ ಆಗ್ತಿಲ್ಲ ಮಾಮ್. ಅದು ಹಾಗಲ್ಲ ವಿಶಾಲ್. ಈಗ ತಾನೇ ಫ್ರೆಶ್ ಅಪ್ ಆಗಿ ಸೀರೆ ಬದಲಾಯಿಸ್ದೆ. ನನ್ನ ತಲೆ ಕೂಡ ಇನ್ನೂ ಸರಿಯಾಗಿ ಒಣಗಿಲ್ಲ. ಅಂಥದ್ರಲ್ಲಿ ಯಾರೋ ಬೆಂಕಿ ಹಚ್ಚಿದ್ರೆ ಮಾತ್ರ ನನ್ನ ಸೀರೆ ಹತ್ಕೊಳ್ಳೋದಲ್ವಾ? ನೀವು ಈ ತರ ಸೀರೆ ಉಟ್ಕೊಳ್ದೆ ಸುಮ್ನೆ ಇರಕ್ಕಾಗಲ್ವಾ? ಇವಾಗ ಯಾವ ಫಂಕ್ಷನ್ ಹೋಗ್ಬೇಕಿತ್ತು ಅತ್ತೆ? ಆ ಸೀರೆ ಇನ್ ಸಿಲ್ಕ್ ಸಾರಿ ಅಲ್ವಲ್ಲ? ಡೈವರ್ಟ್ ಮಾಡೋದಕ್ಕೆ ಹಾಗೆಲ್ಲ ಮಾತಾಡ್ತಾರಷ್ಟೇ. ನಿಮ್ಮನ್ನೆಲ್ಲ ನೋಡ್ತಿದ್ರೆ ಬೈಬೇಕೋ ಬೇಜಾರು ಮಾಡ್ಕೋಬೇಕೋ ಒಂದು ಅರ್ಥ ಆಗ್ತಿಲ್ಲ. ಒಳ್ಳೇದು ಮಾಡೋರ್ನ ಕೆಟ್ಟವರು ಅಂತ ಅನ್ಕೋತೀರಾ, ಆದ್ರೆ ಕೆಟ್ಟವ್ರನ್ನ ತುಂಬಾ ಒಳ್ಳೆಯವರು ಅಂತ ಅನ್ಕೋತೀರಾ. ರೀ, ನೀವ್ ಟೀಕೆ ಮಾಡಿದ್ ಸಾಕು. ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಮನೇಲಿ ಬೆಂಕಿ ಕಡ್ಡಿ ಗೀರ್ಬಾರ್ದು ಅಂತ ಗಲಾಟೆ ಮಾಡಿದ್ ನಮ್ಮ ಅಕ್ಕ ಹಾಲಲ್ಲಿ ಹೇಗ್ ಬೆಂಕಿ ಹತ್ಕೊಂತು ಅಂತ ಹೇಳ್ತಾಳ? ಇದಕ್ಕೆ ಉತ್ತರ ಕೊಡಕ್ಕ? ಬೆಂಕಿ ಹೇಗೆ ಅಂಟ್ಕೋತು ಅಂತ ನನಗೆ ಗೊತ್ತಿಲ್ಲ ಸುಮನ. ಕಲ್ ಉಜ್ಕೊಂತ ಇಲ್ಲ, ಕಡ್ಡಿ ಕಡ್ಡಿ ಗೀರ್ಕೊಂತ. ಮತ್ ಬೆಂಕಿ ಹೇಗ್ ಹತ್ಕೊಂತು? ಸಿಂಪಲ್ ಏನಮ್ಮ, ಇವ್ರ ಮೆದುಳು ಇನ್ನೂ ಬೆಳೆದೇ ಇರೋದ್ರಿಂದ ಈ ಥರ ಪ್ರಶ್ನೆ ಕೇಳ್ತಾ ಇರ್ತಾರೆ. ನಾನು ಉತ್ತರ ಹೇಳ? ಈ ಮೇಧ ಶಕ್ತಿನ ಯಾವ ಶಕ್ತಿನೂ ಮೀರ್ಸಕ್ಕಾಗಲ್ಲ. ಬೇಕಿದ್ರೆ ಅಕ್ಕನ ಮುಖ ನೋಡಿ. ಅವ್ರನ್ನ ಒಂದ್ಸರ್ತಿನೇ ನೋಡಕ್ಕಾಗಲ್ಲ, ಮತ್ತೆ ನೋಡ್ಬೇಕಾ? ಹೇಯ್, ಕೌಂಟ್ರ್ ಕೊಡದೆ ಸೈಲೆಂಟ್ ಆಗಿ ನೋಡು. ಹಾ, ನೋಡ್ದೆ. ಆಂಟಿ ಚೆನ್ನಾಗೇ ಇದಾರಲ್ಲ ಅಂಕಲ್? ಬ್ಯೂಟಿ ಅಲ್ಲಮ್ಮ, ಮೃತ್ಯು ಬಂದು ಅಕ್ಕನ್ನ ಲೂಟಿ ಮಾಡಕ್ ಬಿಡದೆ ಅವರನ್ನು ಉಳಿಸೋ ರುದ್ರಾಕ್ಷಿ ಮಾಲೆ ಎಲ್ಲಿದೆ? ಎಲ್ಲಿದೆ? ತೆಗೆದು ಆ ಕಡೆ ಇಟ್ಟಿದ್ದಾರೆ. ಅದಕ್ಕೆ ಪ್ರಾಣಾಪಾಯ ರುದ್ರತಾಂಡವನೇ ಆಡ್ತು. ಹೀಗ ನಾಗರಾಜ ಬಸ್, ನಾಗರಾಜ ಬಸ್ ಬಸ್ ಬಸ್. ನೀನ್ ಸಾಕು ಸುಮ್ನಿರೆ. ನನ್ ಪುಟ್ಗಂಡ ಗುಟ್ ರಟ್ ಮಾಡಿದ್ರು, ನೋಡಿದ್ಯಾ? 100ಕ್ಕೆ 100ರಷ್ಟು ಚಿಕ್ಕಪ್ಪ ಹೇಳಿದ್ದು ಸರಿ ಚಿಕ್ಕಮ್ಮ. ಆ ರುದ್ರಾಕ್ಷಿ ಮಾಲೆ ನಿಮ್ ಕತ್ತಲ್ಲಿರೋವರೆಗೂ ಯಾವ ಅಪಾಯನೂ ಆಗಲ್ಲ ಅಂತ ಸ್ವಾಮೀಜಿ ಹೇಳಿದ್ರು ಅಲ್ವಾ? ಐಸಿ. ಇದನ್ ತೆಗ್ದಿದ್ದಕ್ಕೆ ಬೆಂಕಿ ತಾನಾಗೆ ಬಂದು ನನ್ ಸೀರೆಗೆ ಹತ್ಕೊಳ್ತು ಅಲ್ವಾ? ಇವ್ರು ಹೇಳೋ ಕತೆಗಳನ್ನ ನೀವ್ ಬ್ಲೈಂಡ್ ಆಗಿ ನಂಬೇಡಿ ಆಂಟಿ. ಇದನ್ ಹೀಗ್ ಬಿಸಾಕದ್ಮೇಲೆ ಬೆಂಕಿ ಹೇಗ್ ಹತ್ಕೊಳುತ್ತೋ ನೋಡೋಣ. ಏನಿ ಸುಂದರವಾದ ದೃಶ್ಯ. ನನ್ ಗಂಡ ಅವಳ ಕೆನ್ನಿಗೆ ಹೊಡಿಯೋದ? ಭಲೆ ಭಲೆ ಭಲೆ. ಯಾಕೆ ಹೊಡ್ದೆ ವಲ್ಲಭ್? ನಿನ್ನಿಂದ ರುದ್ರಾಕ್ಷಿ ಮಾಲೆ ಕಿತ್ ಹೋಯ್ತು. ಗುರುಗಳು ಇವತ್ ನಮ್ಮ ಮಾಮ್ಗೆ ಗಂಡಾಂತರ ಇದೆ ಅಂದಿದ್ರು. ಒಂದ್ ವೇಳೆ ಏನಾದ್ರೂ ಆಗಿ ಪ್ರಾಣ ಹೋದ್ರೆ ವಾಪಸ್ ತಗೊಂಡ್ ಬರ್ತೀಯಾ? ವಲ್ಲಭ, ಕೂಲ್. ಆಗಿದ್ದಾಗೋಯ್ತು, ಸುಮ್ಮನಿರು. ಅಯ್ಯೋ ದೇವ್ರೇ, ಈ ನತ್ತೆ
ಸಾಯೋದನ್ನ ಯಾರ ಕೈಯಿಂದ ತಪ್ಸಕ್ಕಾಗಲ್ಲ. ಆಗ್ಲೇ ಅದ್ ಹೇಗೋ ಹತ್ಕೊಂಡಿದ್ ಬೆಂಕಿನ ಸಮಯಕ್ಕೆ ಸರಿಯಾಗಿ ನೈನಿ ಅದನ್ನ ನೋಡಿ ಆರಿಸಿದ್ದಕ್ಕೆ ಸರಿ ಹೋಯ್ತು. ಸಾಯಂಕಾಲ ಅನ್ನೋಷ್ಟರಲ್ಲಿ ಮತ್ತೆ ಆ ಅಪಾಯ ಯಾವ ರೂಪದಲ್ಲಿ ಬರುತ್ತೋ ಏನೋ ಗೊತ್ತಿಲ್ಲ. ನಾನು ಹೊರಡ್ತೀನಪ್ಪ. ಎಲ್ಲಿಗಕ್ಕ? ಮೊಬೈಲಲ್ಲಿ ಒಂದ್ ಸ್ವಲ್ಪ ಚಾರ್ಜ್ ಕಮ್ಮಿ ಇದೆ, ಫುಲ್ ಚಾರ್ಜ್ ಮಾಡ್ಕೊಂಡ್ ಬರ್ತೀನಿ. ಅತ್ತೆ ಸಾಯೋ ವಿಡಿಯೋನ ರೆಕಾರ್ಡ್ ಮಾಡ್ಬೇಕಲ್ವಾ, ಹೊರಟೆ. ಇವಳೊಬ್ಳು ತಲೆ ಕೆಟ್ಟೋಳು. ಅಯ್ಯ. ಛೆ,